ಏನು ಬೆಳವಣಿಗೆಗಳಾಗಿದೆ ಇವತ್ತು. ಭಾರತ ಯಾವತ್ತು ಈ ರೀತಿಯಾದಂಥ ಪ್ರತಿಕಾರವನ್ನು ತೆಗೆದುಕೊಳ್ಳುತ್ತೆ? ಬಹಳ ಕುತೂಹಲ ಇದೆ ಎಲ್ಲರಲ್ಲೂ ಕೂಡ. ಇಡೀ ಪ್ರಪಂಚವೇ ಇತ್ತ ತಿರುಗಿ ನೋಡ್ತಾ ಇದೆ. ಕಾರಣ ಹಿಂದಿನ ಭಾರತವನ್ನು ನೋಡೋದಾಗಿದ್ದಿದ್ರೆ ಆ ರೀತಿಯಾಗಿ ಏನಿರ್ತಿರ್ಲಿಲ್ಲ. ಎಲ್ಲರೂ ಕೂಡ ಒಂದು ರೀತಿಯಾಗಿ ಅನ್ಕೊಳ್ತಾ ಇದ್ದಿದ್ದೇನು ಅಂತಂದರೆ, ಆಯ್ತು ಬಿಡು, ಭಾರತ ಎಲ್ಲೋ ಹೋಗ್ಬಿಟ್ಟು ಒಂದು ಅಮೇರಿಕಾನೋ ಇನ್ಯಾರ್ದೋ ಹತ್ರ ಕೇಳ್ಕೊಂಡು ಬರುವಂಥ ಪರಿಸ್ಥಿತಿ ಆಗ್ತಾ ಇತ್ತು ಅಂತಿದ್ರು. ಆದರೆ ಹಂಗಾಗಲಿಲ್ಲ. 2018-19 ನಂತರ ಆಗಿರುವಂಥ ಭಾರತ ತುಂಬ ಬದಲಾವಣೆ ಆಗಿದೆ. ಉತ್ತರವನ್ನು ಕೊಡುವಂಥ ಭಾರತ ಆಗಿದೆ. ನೀವು ಬಾಲಾಕೋಟ್, ಉರಿ ಇವೆಲ್ಲ ಮಾಡಿದಾಗ ಏನು ಉತ್ತರ ಕೊಡಬೇಕಾಗಿತ್ತು ಕೊಟ್ಟಾಗಿದೆ. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕನ್ನು ಮಾಡಾಗಿದೆ. ಈಗ ಏನು ಮಾಡ್ತಾರೆ, ಯಾವ ಸ್ಟ್ರೈಕನ್ನು ಮಾಡ್ತಾರೆ ಅಂತೇಳಿ. ವಾಟರ್ ಸ್ಟ್ರೈಕ್ ಅಂತೂ ಶುರು ಆಗಿದೆ. ಈಗ ಒಂದು ಕಡೆಗೆ ಸಮರ ಶುರುವಾಗಿದೆ, ಯುದ್ಧದ. ಯಾವುದೇ ಕ್ಷಣದಲ್ಲೂ ಕೂಡ ಯುದ್ಧಕ್ಕೆ ಮುಹೂರ್ತ ಅಂತಿದ್ದಾರೆ. ಭಾರತದ 3 ಸೇನೆಗೆ ಪರಮಾಧಿಕಾರವನ್ನ ಮೋದಿ ಅವರು ನಿನ್ನೆ ಕೊಟ್ಟಾಗಿದೆ. ನೌಕಾದಳ ಸೇನೆಯಿಂದ ಪಾಕ್ಗೆ ಪರೋಕ್ಷ ಸಂದೇಶವನ್ನ ಕೊಟ್ಟಿದೆ. ಈಗ ತಮ್ಮ ಸಾಮರ್ಥ್ಯದ ವಿಡಿಯೋ ಮೂಲಕ ಪರೋಕ್ಷ ಸಂದೇಶವನ್ನ ಕೊಟ್ಟಿದ್ದಾರೆ. ದಾಳಿಕೋರರಿಗೆ ತರಬೇತಿ ಕೊಡ್ತಾ ಇದ್ದ ಎಲಿಟ್ ಕಮಾಂಡರ್ ಅನ್ನುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಎನ್ಐಎಯಿಂದ ಈಗ ತನಿಖೆ ಚುರುಕುಗೊಂಡಿದೆ. ಏನಿದೆ ಇದರಲ್ಲೆಲ್ಲ ಬೆಳವಣಿಗೆ, ಏನಾಯ್ತು ಇವತ್ತು ಇಲ್ಲಿ ನೋಡಿ ಸ್ಟೋರಿನ. ಭಾರತ ಪಾಕಿಸ್ತಾನದ ಮಧ್ಯೆ ಯುದ್ಧದ ಕಾರ್ಮೋಡ. ಮೋದಿ ಪರಮಾಧಿಕಾರದ ಬೆನ್ನಲ್ಲೇ ಸೇನೆ ಸನ್ನದ್ಧ. ಭಾರತೀಯ ಸೇನೆಯಿಂದ ಪಾಕ್ಗೆ ಖಡಕ್ ಸಂದೇಶ. ಪಹಲ್ಗಾಮ್ ದಾಳಿಯ ಪ್ರತೀಕಾರಕ್ಕೆ ಭಾರತ ಸಜ್ಜಾಗಿದೆ. ಇದಕ್ಕಾಗಿಯೇ 3 ಸೇನೆಗಳ ಸಾಮರ್ಥ್ಯವನ್ನು ಮೆಚ್ಚಿ ಪರಮಾಧಿಕಾರವನ್ನು ಕೊಡಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿಯವರು ಪರಮಾಧಿಕಾರದ ಆದೇಶ ನೀಡ್ತಾ ಇದ್ದಂತೆ 3 ಸೇನೆಗಳು ಅಲರ್ಟ್ ಆಗಿದೆ. ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸುವುದಕ್ಕೆ ಯಾವುದೇ ಸಮಯದಲ್ಲೂ ಸಜ್ಜಾಗಿದ್ದೇವೆ ಎಂಬ ಸಂದೇಶ ರವಾನಿಸಿದ್ದಾರೆ. ಯಾವ ಗುರಿಯೂ ದೂರವಲ್ಲ, ಯಾವ ಸಮುದ್ರವೂ ಅಗಾಧವಲ್ಲ. ಪಾಕಿಸ್ತಾನಕ್ಕೆ ನೌಕಾಪಡೆ ಪರೋಕ್ಷ ಎಚ್ಚರಿಕೆ. ಸೇನೆಗೆ ಮೋದಿ ಪರಮಾಧಿಕಾರ ಕೊಟ್ಟ ಬೆನ್ನಲ್ಲೇ ನೌಕಾಪಡೆ ಪಾಕಿಸ್ತಾನಕ್ಕೆ ಖಡಕ್ ಸಮರ ಸಂದೇಶ ರವಾನಿಸಿದೆ. ಯಾವ ಗುರಿಯೂ ದೂರವಲ್ಲ, ಯಾವ ಸಮುದ್ರವೂ ಅಗಾಧವಲ್ಲ ಅಂಥೇಳಿ ಟ್ವೀಟ್ ಮಾಡುವ ಮೂಲಕ ಪರೋಕ್ಷವಾಗಿ ಯುದ್ಧದ ಎಚ್ಚರಿಕೆ ಕೊಟ್ಟಿದೆ. ಈ ಮೂಲಕ ಯಾವುದೇ ಸಮಯದಲ್ಲಿ ರಣಹೇಡಿ ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಲು ಸರ್ವಸನ್ನದ್ಧವಾಗಿದ್ದೇವೆ ಎಂಬ ಸಂದೇಶ ರವಾನಿಸಲಾಗಿದೆ. ನೌಕಾಪಡೆಯ ಬಳಿಕ ಭೂಸೇನೆಯು ಎಚ್ಚರಿಕೆ, ನಾವು ಸದಾ ಸರ್ವಸನ್ನದ್ಧ ಎಂದು ಸಂದೇಶ. ನೌಕಾಪಡೆಯಿಂದ ಪಾಕ್ಗೆ ಎಚ್ಚರಿಕೆಯ ಬೆನ್ನಲ್ಲೇ ಭೂಸೇನೆಯೂ ಕೂಡ ಯುದ್ಧಕ್ಕೆ ಸಜ್ಜಾಗಿದ್ದೇವೆ ಅಂತ ಸಂದೇಶ ಕೊಟ್ಟಿದೆ. ಯುದ್ಧಾಭ್ಯಾಸದ ವಿಡಿಯೋವನ್ನು ಟ್ವೀಟ್ನಲ್ಲಿ ಶೇರ್ ಮಾಡಿದೆ. 3 ಸೇನೆಗಳ ಮುಖ್ಯಸ್ಥರ ಜೊತೆಗೆ ಸಭೆ ನಡೆಸಿದಂಥ ಪ್ರಧಾನಿ ನರೇಂದ್ರ ಮೋದಿ ಯುದ್ಧಕ್ಕೆ ಸನ್ನದ್ಧರಾಗಿ ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ರು. ಈ ಸೂಚನೆಯ ಬೆನ್ನಲ್ಲೇ ಈಗ 3 ಸೇನೆಗಳು ಕೂಡ ಸಮರಾಭ್ಯಾಸವನ್ನು ಶುರು ಮಾಡಿಕೊಂಡಿದ್ದಾವೆ. ಇಂದು ಬೆಳಗ್ಗೆ ಅಷ್ಟೇ ನೌಕಾಸೇನೆ ಯಾವ ಸಮುದ್ರವೂ ಕೂಡ ದೊಡ್ಡದಲ್ಲ, ಅಗಾಧವಲ್ಲ, ಯಾವ ಗುರಿಯೂ ಕೂಡ ದೂರವಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ವಿಡಿಯೋವನ್ನು ಕೂಡ ಬಿಡುಗಡೆ ಮಾಡಿ ಪಾಕ್ಗೆ ನೇರವಾದಂಥ ಸಂದೇಶವನ್ನು ಕೊಡುವಂಥ ಕೆಲಸ ಮಾಡಿತ್ತು. ಇದರ ಬೆನ್ನಲ್ಲೇ ಭೂಸೇನೆಯು ಕೂಡ ತನ್ನ ಸಮರಾಭ್ಯಾಸದ ಒಂದು ವಿಡಿಯೋವನ್ನು ಬಿಡುಗಡೆ ಮಾಡೋ ಮೂಲಕ ಪಾಕ್ಗೆ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಂದು ಕಾರ್ಗಿಲ್, ಇಂದು ಪಹಲ್ಗಾಮ್, ಮತ್ತೆ ಮರುಕಳಿಸಿದ ಇತಿಹಾಸ. ಅಂದು ಕಾರ್ಗಿಲ್ ಯುದ್ಧ, ಇಂದು ಪಹಲ್ಗಾಮ್ ಪ್ರತೀಕಾರ. ಪಹಲ್ಗಾಮ್ ಪ್ರತೀಕಾರದ ಸಂದರ್ಭಕ್ಕೂ ಅಂದಿನ ಕಾರ್ಗಿಲ್ ಯುದ್ಧಕ್ಕೂ ಸಾಮ್ಯತೆ ಇದೆ. 1999 ಮೇ 3ರಂದು ಕಾರ್ಗಿಲ್ ಯುದ್ಧ ಶುರುವಾಗಿದ್ದು ಜುಲೈ ತಿಂಗಳಲ್ಲಿ ಅಂತ್ಯವಾಗಿತ್ತು. ಇದೀಗ ಮೇ 3ರ ಒಳಗೆ ಭಾರತ ಪಾಕ್ ಮೇಲೆ ಕಠಿಣ ಕ್ರಮವನ್ನು ಕೈಗೊಳ್ಳುವುದು ಬಹುತೇಕ ಖಚಿತವಾಗಿದೆ. ಮರುಕಳಿಸಿದ ಇತಿಹಾಸ. ಅಂದು ಕಾರ್ಗಿಲ್ ಯುದ್ಧ, ಇಂದು ಪಹಲ್ಗಾಮ್ ಪ್ರತೀಕಾರ. ಮೇ 3, 1999ರಂದು ಶುರುವಾಗಿದ್ದ ಕಾರ್ಗಿಲ್ ಯುದ್ಧ, ಜುಲೈ ತಿಂಗಳಲ್ಲಿ ಅಂತ್ಯವಾಗಿದ್ದ ಕಾರ್ಗಿಲ್ ವಾರ್. ಕಾರ್ಗಿಲ್ ವಾರ್ ನಡೆದ ದಿನಕ್ಕೆ ಕೇವಲ 3 ದಿನ ಬಾಕಿ. ಈಗ ಮತ್ತೆ ಪಾಕ್ ಮೋಸದಾಟಕ್ಕೆ ತಕ್ಕ ಪಾಠ ಕಲಿಸಲು ಸನ್ನದ್ಧ. ಆಪರೇಷನ್ ವಿಜಯದ ಮೂಲಕ ಪಾಕ್ಗೆ ಮಣ್ಣು ಮುಕ್ಕಿಸಿದ್ದ ಭಾರತ. ಪಾಕ್ ಸೇನೆಯನ್ನು ಯಶಸ್ವಿಯಾಗಿ ಹಿಮ್ಮೆಟ್ಟಿಸಿದ್ದ ಭಾರತೀಯ ಸೇನೆ. ಪಾಕ್ ಸೇನೆ ಉಗ್ರರು ಕಾರ್ಗಿಲ್ನಲ್ಲಿ LOC ಮೂಲಕ ನುಸುಳಿದ್ರು. ಇದು ಗೊತ್ತಾದ ತಕ್ಷಣ ಪಾಕ್ ಸೈನ್ಯವನ್ನು ಓಡಿಸಿದ ಭಾರತದ ಸೇನೆ. ಈಗ ಕಾರ್ಗಿಲ್ ಯುದ್ಧದ ಮುಹೂರ್ತಕ್ಕೆ 3 ದಿನ ಇರುವಾಗಲೇ ಮತ್ತೆ ಭಾರತ ಪಾಕ್ ಗಡಿಯಲ್ಲಿ ಪ್ರಕ್ಷುಬ್ಧ ವಾತಾವರಣ. ನರಿಬುದ್ಧಿ ಪಾಕ್ನಿಂದ ಪದೇ ಪದೇ ಕಿರಿಕ್. ಸತತವಾಗಿ ಕದನ ವಿರಾಮ ಉಲ್ಲಂಘಿಸಿದ ಪಾಕ್. ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಯುದ್ಧ ಸನ್ನಿವೇಶ ಸನ್ನಿಹಿತವಾದಂತಿದೆ. ಪಾಕ್ ಸೇನೆಯಿಂದ ಸತತ ಕದನ ವಿರಾಮ ಉಲ್ಲಂಘನೆ ಆಗ್ತಿದೆ. ಅಕ್ನೂರು ಸೆಕ್ಟರ್ನ ಪರ್ಗ್ವಾಲ್ ಗಡಿ, ಸುಂದರ್ಬನಿ ಸೆಕ್ಟರ್, ನೌರೇಶಾ ಸೆಕ್ಟರ್ಗಳಲ್ಲಿ ಪಾಕಿ ಪಡೆ ಫೈರಿಂಗ್ ನಡೆಸಿದೆ. ಇನ್ನು ಪಾಕ್ ಮೇಲೆ ಕೊತ ಕುದಿತಾ ಇರುವ ಭಾರತೀಯ ಸೇನೆಯಿಂದಲೂ ಕೂಡ ತಕ್ಕ ಪ್ರತ್ಯುತ್ತರ ಕೊಡಲಾಗಿದೆ. ಪಹಲ್ಗಾಮ್ನಲ್ಲಿ ಭಯೋತ್ಪಾದಕ ದಾಳಿಯಾದ ಬೆನ್ನಲ್ಲೇ ಭಾರತ ಪ್ರತೀಕಾರದ ಮಾತುಗಳನ್ನಾಡಿದೆ.
ಈ ಪ್ರತೀಕಾರದ ಮಾತುಗಳನ್ನು ಕೇಳಿರುವಂತಹ ಪಾಕಿಸ್ತಾನ ಯುದ್ಧದ ಆತಂಕದಲ್ಲಿದೆ. ಭಾರತ ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅನ್ನುವಂತಹ ಭಯಭೀತಿಯಲ್ಲಿರುವಂಥದ್ದು. ಹೀಗಾಗಿ ಗಡಿಯಲ್ಲಿ ನಿರಂತರವಾದಂತಹ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಲೈನ್ ಆಫ್ ಕಂಟ್ರೋಲ್ನಲ್ಲಿ ಇಷ್ಟು ದಿನ ನಿರಂತರವಾಗಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡ್ತಿದ್ದಂತಹ ಪಾಕಿಸ್ತಾನ ಇದೇ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಗಡಿಯಲ್ಲೂ ಕೂಡ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಮಾಡಿದೆ. ಹೀಗಾಗಿ ಈ ಒಂದು ಅಪ್ರಚೋದಿತ ಗುಂಡಿನ ದಾಳಿ ಯುದ್ಧಕ್ಕೆ ಮುನ್ನುಡಿ ಬರೆಯುತ್ತಾ ಅನ್ನುವಂತಹ ಅನುಮಾನಗಳು ಕೂಡ ಈಗ ಹುಟ್ಟುಕೊಂಡಿದೆ. ದಾಳಿಕೋರರಿಗೆ ಎಲ್ಇಟಿ ಕಮಾಂಡರ್ ತರಬೇತಿ, ದಾಳಿ ಹಿಂದೆ ಉಗ್ರ ಫಾರೂಕ್ ಕೈವಾಡ. ಪಹಲ್ಗಾಮ್ ದಾಳಿಯ ಬಗ್ಗೆ ಎನ್ಐಎ ತನಿಖೆಯಲ್ಲಿ ಸ್ಫೋಟಕ ಅಂಶಗಳು ಹೊರಬೀಳ್ತಾ ಇದೆ. ಪಹಲ್ಗಾಮ್ ದಾಳಿಯ ಕೋರರಿಗೆ ಎಲ್ಇಟಿ ಕಮಾಂಡರ್ ಫಾರೂಕ್ ಅಹಮದ್ ತರಬೇತಿ ಕೊಟ್ಟಿದ್ದಾನೆ ಎಂಬ ಅಂಶ ಬೆಳಕಿಗೆ ಬಂದಿದೆ. ಕುಪ್ವಾರದಲ್ಲಿರುವಂತಹ ಉಗ್ರ ಫಾರೂಕ್ನ ಮನೆಯನ್ನ ಭಾರತೀಯ ಸೇನೆ ಧ್ವಂಸಗೊಳಿಸಿದೆ. ಇದೀಗ ದಾಳಿಯಲ್ಲಿ ಈತನ ಕೈವಾಡ ಇರೋದು ಬೆಳಕಿಗೆ ಬಂದಿದೆ. ಎನ್ಐಎ ಮೂಲಗಳ ಪ್ರಕಾರ ಲಷ್ಕರ್ ಎ ತೊಯ್ಬಾದ ಉನ್ನತ ಕಮಾಂಡರ್ ಫಾರೂಕ್ ಅಹಮದ್ ಪಾಕಿಸ್ತಾನದ ಮೂಲದ ಭಯೋತ್ಪಾದಕರಿಗೆ ಪಹಲ್ಗಾಮ್ನಲ್ಲಿ ದಾಳಿ ನಡೆಸುವುದಕ್ಕೆ ಸಹಾಯ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಎಂಬುದು ಗೊತ್ತಾಗಿದೆ. ಸ್ಥಳೀಯರಿಂದಲೇ ಹಿಂದೂಗಳ ಹೆಚ್ಚು ಸಾವಾಯ್ತಾ? ಇನ್ನು ಪಹಲ್ಗಾಮ್ ವಿಚಾರಕ್ಕೆ ತನಿಖೆ ತೀವ್ರಗೊಳಿಸಿರುವ ಎನ್ಐಎ ದಾಳಿಯಲ್ಲಿ ಮೃತಪಟ್ಟವರು, ಗಾಯಾಳುಗಳು, ಪಹಲ್ಗಾಮ್ಗೆ ಹೋಗಿದ್ದವರ ವಿಚಾರಣೆ ನಡೆಸುತ್ತಿದೆ. ಕರ್ನಾಟಕ, ಆಂಧ್ರ, ತೆಲಂಗಾಣ, ತಮಿಳುನಾಡು, ಕೇರಳ ಹೀಗೆ ಎಲ್ಲ ರಾಜ್ಯಗಳಲ್ಲೂ ಕೂಡ ತನಿಖೆಯನ್ನು ಚುರುಕುಗೊಳಿಸಿದೆ. ಈ ವೇಳೆ ಉಗ್ರರ ಬಗ್ಗೆ ಹಾಗೂ ಕೆಲ ಸ್ಥಳೀಯರ ಬಗ್ಗೆ ಒಂದೊಂದೇ ವಿಚಾರಗಳನ್ನು ಪ್ರವಾಸಿಗರು ಬಿಚ್ಚಿಡುತ್ತಿದ್ದಾರೆ. ಆಂಧ್ರದ ಮೃತ ಮಧುಸೂದನ್ ಪತ್ನಿ ಸ್ಫೋಟಕ ವಿಷಯವನ್ನು ಬಿಚ್ಚಿಟ್ಟಿದ್ದಾರೆ. ಉಗ್ರ ದಾಳಿಯ ವೇಳೆ ಸ್ಥಳದಿಂದ ಪ್ರವಾಸಿಗರು ಜೀವ ಉಳಿಸಿಕೊಳ್ಳುವುದಕ್ಕೆ ಓಡಿ ಹೋಗ್ತಾ ಇದ್ದಂತಹ ವೇಳೆ ಪ್ರವಾಸಿಗರನ್ನ ಮಲಗಲು ಹೇಳಿದ್ದೇ ಪಹಲ್ಗಾಮ್ನ ಸ್ಥಳೀಯರು. ಅವರ ಮಾತನ್ನ ಕೇಳಿ ಜೀವ ಉಳಿಯುತ್ತೆ ಅಂತ ಹೇಳಿ ಮಲಗಿದ್ದಂತಹ ಪ್ರವಾಸಿಗರನ್ನ ಎಬ್ಬಿಸಿ ಪ್ರಶ್ನೆ ಮಾಡಿ ಉಗ್ರರು ಕೊಂದಿದ್ದಾರೆ ಅಂತ ಹೇಳಿದ್ದಾರೆ. ಇದೀಗ ಆ ಆ್ಯಂಗಲ್ನಲ್ಲೂ ಕೂಡ ಎನ್ಐಎ ತನಿಖೆ ಚುರುಕುಗೊಂಡಿದೆ. ಪಹಲ್ಗಾಮ್ನ ಬೈಸರನ್ ವ್ಯಾಲಿಯಲ್ಲಿ ಮೃತಪಟ್ಟ ಆಂಧ್ರ ಮೂಲದ ಮಧುಸೂದನ್ ಪತ್ನಿಯವರಿಗೊಂದು ಸ್ಫೋಟಕವಾದಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಪಹಲ್ಗಾಮ್ನಲ್ಲಿ ದಾಳಿ ನಡೆದಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಅಲ್ಲಲ್ಲೇ ಅಡ್ಡ ಮಲಗುವಂತೆ ಸ್ಥಳೀಯರು ಅವರಿಗೆ ಸಲಹೆಯನ್ನು ಕೊಟ್ಟಿದ್ರು. ಈ ಸಲಹೆಯ ಆಧಾರದ ಮೇಲೆ ಯಾರು ಕೆಳಗಡೆ ಮಲಗಿದ್ರು ಅವರನ್ನು ಎಬ್ಬಿಸಿ ಭಯೋತ್ಪಾದಕರು ದಾಳಿಯನ್ನು ನಡೆಸಿದ್ದಾರೆ. ಹೀಗಾಗಿ ಇದರಲ್ಲಿ ಸ್ಥಳೀಯರ ಕುತಂತ್ರಗಳು ಕೂಡ ಇರಬಹುದು ಅನ್ನುವಂಥ ನಿಟ್ಟಿನಲ್ಲಿ ಅವರು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಹೇಳಿಕೆಗಳನ್ನು ಪಡೆದುಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ಈ ಆಯಾಮದಲ್ಲೂ ಕೂಡ ಈಗ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಉಗ್ರ ದಾಳಿಯಿಂದ ಬೀದರ್ ಫ್ಯಾಮಿಲಿ ಜಸ್ಟ್ ಮಿಸ್. ಪಹಲ್ಗಾಮ್ ಪ್ರವಾಸಕ್ಕೆ ಹೋಗಿದ್ದ ಬೀದರ್ನ ದಂಪತಿ ಉಗ್ರರ ದಾಳಿಯಿಂದ ಜಸ್ಟ್ ಮಿಸ್ ಆಗಿ ಭಯದಲ್ಲಿಯೇ ಬೀದರ್ಗೆ ವಾಪಸ್ ಆಗಿದ್ದಾರೆ. ಬೀದರ್ನ ನ್ಯೂ ಆದರ್ಶ ಕಾಲೋನಿಯ ನಿವಾಸಿ ಅವಿನಾಶ್, ಪತ್ನಿ ಜಯಶ್ರೀ ಹಾಗೂ ಸೋದರ ಸಂಬಂಧಿಯ ಜೊತೆಗೆ ಸ್ವಂತ ಕಾರಿನಲ್ಲಿ ಕಾಶ್ಮೀರಕ್ಕೆ ಪ್ರವಾಸಕ್ಕೆ ಹೋಗಿದ್ರು. ಪಹಲ್ಗಾಮ್ನಲ್ಲಿ 5-6 ಗಂಟೆ ಕಾಲವನ್ನು ಕಳೆದು ಎಂಜಾಯ್ ಮಾಡಿ ಅಲ್ಲಿಂದ ಮಿನಿ ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಬಳಿಕ ಪಹಲ್ಗಾಮ್ನಿಂದ 14 ಕಿಲೋಮೀಟರ್ ದೂರದಲ್ಲಿರುವ ಬೆತಬ್ ವ್ಯಾಲಿಗೆ ಹೋಗಿದ್ದಾರೆ. ಈ ವೇಳೆ ಪಹಲ್ಗಾಮ್ನಲ್ಲಿ ಉಗ್ರರು ಅಮಾಯಕ ಪ್ರವಾಸಿಗರ ಮೇಲೆ ದಾಳಿ ಮಾಡಿದ್ದು ಬೀದರ್ನ ಈ ದಂಪತಿ ಉಗ್ರರ ದಾಳಿಯಿಂದ ಜಸ್ಟ್ ಮಿಸ್ ಆಗಿದ್ದಾರೆ. ನಾವು ಬೆತಬ್ ವ್ಯಾಲಿಯಿಂದಿದ್ದಾಗ ಉಗ್ರರ ದಾಳಿ ಬಗ್ಗೆ ಗೊತ್ತಾಯಿತು. ದೇವರು, ಹಿರಿಯರ ಆಶೀರ್ವಾದದಿಂದ ಬಚಾವಾಗಿ ಬಂದಿದ್ದೇವೆ ಅಂತ ಹೇಳಿ ಬೀದರ್ನ ದಂಪತಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಸೊ ಒಂದು 2-3 ಅವರ್ಸ್ ಇದ್ವಿ ಸರ್. ಅಂದ್ರೆ ಪಹಲ್ಗಾಮ್ ಅಂದ್ರೆ ಒಂದು ಸಿಟಿ ಇದೆ ಸರ್. ಅಲ್ಲಿ ಒಂದು ಸ್ವಲ್ಪ ಹಳ್ಳಿ ಊರು ಥರ ಇದೆ. ಅಲ್ಲಿ ಒಂದು 5 ಪ್ಲೇಸ್ ಇವೆ ನೋಡೋಕ್ಕೆ ಸರ್. ನಾವು ಪಹಲೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಮುಗಿಸ್ಕೊಂಡ್ಬಿಟ್ಟು ಬೇತಾ ವ್ಯಾಲಿಗೆ ಹೋದ್ವಿ ಸರ್. ಆಮೇಲೆ ಮುಂದಿನ ಪ್ಲೇಸ್ಗೆ ಹೋದ್ವಿ. ಆಮೇಲೆ ಈ ಘಟನೆ ಆಯ್ತು ಅಂತ ನಮ್ಗೆ ಈವ್ನಿಂಗ್ ಗೊತ್ತಾಯ್ತು ಸರ್. ನಾವು ಹೋಗಿ ಪ್ಲೇಸಲ್ಲಿ ಆಯ್ತು ಅಂತ ನಮ್ಗೆ ಗೊತ್ತಾಯ್ತು ಸರ್. ಅಲ್ಲಿ ಹಾಂ ಸರ್ ಜಸ್ಟ್ ಮಿಸ್ ಆಗಿದೆ ಅಂದಂಗೆ ಅದು ಒಂದು ಆಯಿತು ಸರ್. ಅದು ಸಿಚುವೇಶನ್ ಕ್ರಿಟಿಕಲ್ ಇತ್ತು, ಏನೂ ಅಂಡರ್ಸ್ಟ್ಯಾಂಡ್ ಆಗಿಲ್ಲ. ಯಾಕೆ ಆಲ್ ಆಫ್ ಸಡನ್ ಆಗಿತ್ತು ಎಲ್ಲ. ಸೊ ಹಾಂ, ಫುಲ್ ಹೆದರಿಕೆ ಇತ್ತು. ಜಸ್ಟ್ ಮಿಸ್. ದೇವರ ಆಶೀರ್ವಾದ, ದೊಡ್ಡದ ಆಶೀರ್ವಾದ ಎಲ್ಲ ಲಕ್ಕಿ. ಅದಕ್ಕೆ ಅಂದ್ರೆ ಸಿಚುವೇಶನ್ ಎಲ್ಲ ಬೊಕ್ಕೊಳ್ಳಿ ಕ್ರಿಟಿಕಲ್ ಇತ್ತು ಅಲ್ಲಿ. ಫಸ್ಟಿಗೆ ಇನಿಷಿಯಲಿ ಏನೂ ಅನಿಸಿಲ್ಲ. ಇಸ್ ಅ ಟೂರಿಸ್ಟ್ ಪ್ಲೇಸ್ ಅಲ್ವಾ, ಸೊ ಏನೂ ಅನಿಸಿಲ್ಲ. ಬಟ್ ಆಮೇಲೆ ಆಲ್ ಆಫ್ ಸಡನ್ ಎಲ್ಲ ಆಯ್ತಲ್ವಾ, ಸೊ ಏನೂ ಮೈಂಡ್ ವರ್ಕ್ ಆಗಲ್ಲ. ಆ ಟೈಮಿಗೆ ಫುಲ್ ಸ್ಟಾಪ್ ಇತ್ತು ಮೈಂಡು. ಏನು ಮಾಡಬೇಕು ಏನಿಲ್ಲ ಏನೂ ಗೊತ್ತಾಗಿಲ್ಲ. ಒಟ್ಟಾರೆ ದುಷ್ಟ ಪಾಕಿಸ್ತಾನದ ಸಂಹಾರಕ್ಕೆ ಭಾರತ ಶಪಥ ಮಾಡಿದ್ದು ಎಲ್ಲ ರೀತಿಯಿಂದಲೂ ಕೂಡ ಸಜ್ಜಾಗ್ತಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.